ಧರ್ಮಸ್ಥಳ ಶಾಸನ ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ. ನಾನು ಅದನ್ನು ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನು ಹೇಳ್ತಾರೋ ಆ ಪ್ರಕಾರ ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನು ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅದನ್ನು ನಾನು ಕೂಡ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿ ಇವತ್ತು ಏನು ಸ್ಪಷ್ಟನೆ ಕೊಡ್ತೀರಿ ಸರ್? ಡೆಲ್ಲಿಗೆ ಹೋದಾಗ ಸರ್ ಏನಾಗಿದೆ ಅದು ಕೊಡ್ತೀರಿ. ಕಳ್ಳ ಮತದಾನ ಏನಾಗಿದೆ ಅದನ್ನು ಕೊಟ್ಟೇ ಕೊಡ್ತೀರಿ. ಅಲ್ಲ 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 ಅದು ಆ ಥರದ್ದೇನು ನಾವೇ ಕೇಳಿರೋದು ಅಪಾಯಿಂಟ್ಮೆಂಟು. ಅವ್ರು ಬನ್ನಿ ಅಂತ ಏನಿಲ್ಲ, ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ, ಕೊಟ್ಟಿದ್ದಾರೆ. ಆಗಿದೆ. ಇದೇನು ಫಸ್ಟ್ ಟೈಮ್ ಆಗಿದೆಯಾ? ಕರ್ನಾಟಕದಲ್ಲಿ ಒಂದು 20 ಸರಿ ಆಗಿದೆ ಇದು. ಧರ್ಮಸ್ಥಳ ಶಾಸನ ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ. ನಾನು ಅದನ್ನು ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನು ಹೇಳ್ತಾರೋ ಆ ಪ್ರಕಾರ ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನು ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅದನ್ನು ನಾನು ಕೂಡ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿ ಇವತ್ತು ಏನು ಸ್ಪಷ್ಟನೆ ಕೊಡ್ತೀರಿ ಸರ್? ಡೆಲ್ಲಿಗೆ ಹೋದಾಗ ಸರ್ ಏನಾಗಿದೆ ಅದು ಕೊಡ್ತೀರಿ. ಕಳ್ಳ ಮತದಾನ ಏನಾಗಿದೆ ಅದನ್ನು ಕೊಟ್ಟೇ ಕೊಡ್ತೀರಿ. ಅಲ್ಲ 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 ಅದು ಆ ಥರದ್ದೇನು ನಾವೇ ಕೇಳಿರೋದು ಅಪಾಯಿಂಟ್ಮೆಂಟು. ಅವ್ರು ಬನ್ನಿ ಅಂತ ಏನಿಲ್ಲ, ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ, ಕೊಟ್ಟಿದ್ದಾರೆ. ಆಗಿದೆ. ಇದೇನು ಫಸ್ಟ್ ಟೈಮ್ ಆಗಿದೆಯಾ? ಕರ್ನಾಟಕದಲ್ಲಿ ಒಂದು 20 ಸರಿ ಆಗಿದೆ ಇದು. ಧರ್ಮಸ್ಥಳ ಶಾಸನ ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ. ನಾನು ಅದನ್ನು ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನು ಹೇಳ್ತಾರೋ ಆ ಪ್ರಕಾರ ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನು ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅದನ್ನು ನಾನು ಕೂಡ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿ ಇವತ್ತು ಏನು ಸ್ಪಷ್ಟನೆ ಕೊಡ್ತೀರಿ ಸರ್? ಡೆಲ್ಲಿಗೆ ಹೋದಾಗ ಸರ್ ಏನಾಗಿದೆ ಅದು ಕೊಡ್ತೀರಿ. ಕಳ್ಳ ಮತದಾನ ಏನಾಗಿದೆ ಅದನ್ನು ಕೊಟ್ಟೇ ಕೊಡ್ತೀರಿ. ಅಲ್ಲ 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 ಅದು ಆ ಥರದ್ದೇನು ನಾವೇ ಕೇಳಿರೋದು ಅಪಾಯಿಂಟ್ಮೆಂಟು. ಅವ್ರು ಬನ್ನಿ ಅಂತ ಏನಿಲ್ಲ, ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ, ಕೊಟ್ಟಿದ್ದಾರೆ. ಆಗಿದೆ. ಇದೇನು ಫಸ್ಟ್ ಟೈಮ್ ಆಗಿದೆಯಾ? ಕರ್ನಾಟಕದಲ್ಲಿ ಒಂದು 20 ಸರಿ ಆಗಿದೆ ಇದು.